ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಒಂದೇ ಗಿಡದಲ್ಲಿ 2 ಟೊಮೆಟೊ ಬದನೆಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ ನೋಡಿದ್ರ ನೀವೆಲ್ಲ? ಏನ್ರಿ ಮಾತು ಹೇಳೋದಿಲ್ವಲ್ಲ? ಅಥವಾ ಅರುಣಿ ಕುಮಾರ್ ಹೇಳ್ತಾ ಇರೋದು ಸರಿನಾ ಇಲ್ವಾ? ಅರುಣಿ ಕುಮಾರ್ ಹೇಳ್ತಾರೆ, ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಯೂನಿವರ್ಸಿಟಿನಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ 2 ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತು ವಿಜ್ಞಾನ ಬಹಳ ಬೆಳೀತಾ ಇದೆ, ತಂತ್ರಜ್ಞಾನ ಬೆಳೀತಾ ಇದೆ, ಸವಲತ್ತುಗಳು ಈಗ ಬಹಳ ಮುಂಚೂಣಿಗೆ ಬಂದ್ಬಿಟ್ಟಿದ್ದಾವೆ. ಇಂಥದ್ದನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು. ರಫ್ತು ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಅರುಣಿ ಕುಮಾರ್ ಅವರು ಹೇಳಿದ್ದಾರೆ. ವಿಶೇಷ ಅಧಿಕಾರಿಗಳು ಯೂನಿವರ್ಸಿಟಿಯವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ, ಪ್ರಾರಂಭ ಮಾಡಬೇಕು ಅಂತ. ನಾನು ಇದರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಮುಂದಿನ ವರ್ಷ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೊತ್ತಾಯ್ತಲ್ಲ? ಗೊತ್ತಾಯ್ತೇನೆಯ? ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿ ಏನಂತ ಕರೀತಾರೆ ಇಂಗ್ಲಿಷ್ನಲ್ಲಿ? ಅದಕ್ಕೆ ಇಂಟರ್ನ್ಯಾಷನಲ್ ಸ್ಯಾಂಡ್ವಿಚ್ ಡಿಗ್ರಿ ಕೋರ್ಸ್, ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಯೂನಿವರ್ಸಿಟಿಗೆ ತಿಳಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಗೂಳಿಗೌಡ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದ್ರೆ, ಈ ವಿಶ್ವವಿದ್ಯಾನಿಲಯದಲ್ಲಿ ಪುಟ್ಟಣ್ಣಯ್ಯ ಶಾಸಕರಿದ್ರಲ್ಲ, ಅವರು ಕೃಷಿಕರಾಗಿದ್ದರು, ಒಳ್ಳೆ ಕೃಷಿಕರಾಗಿದ್ದರು, ಅವರು ಶಾಸಕರು ಆಗಿದ್ದರು. ರೈತ ಸಂಘದಲ್ಲೂ ಕೂಡ ಇದ್ದರು, ನನಗೆ ಜೂನಿಯರು, ನಾನು ರೈತ ಸಂಘದಲ್ಲಿದ್ದೆ. ನಾನು ರೈತ ಸಂಘ ಆದಾಗ ನಂಜುಂಡಸ್ವಾಮಿ ಅವ್ರ ಜೊತೆ ಮೈಸೂರು ಜಿಲ್ಲೆಯಲ್ಲಿ ಮೊದಲನೇ ಪ್ರಧಾನ ಕಾರ್ಯದರ್ಶಿ ನಾನೇ. ಮೈಸೂರು ಜಿಲ್ಲೆ ನಮ್ಮ ಚಾಮರಾಜನಗರದವರು, ಅವ್ರ ಹೆಸರೇನಪ್ಪ ಮರ್ತ್ಬಿಟ್ಟೆ ನಾನು, ಅರಸು ರಂಗನಾಥ್ ಮೊದಲನೇ ಅಧ್ಯಕ್ಷ, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ರೈತ ಸಂಘದ ಚಾಮರಾಜನಗರದ ರಂಗನಾಥ್ ಅವರು ಮೊದಲನೇ ಅಧ್ಯಕ್ಷರು, ನಾನು ಮೊದಲನೇ ಪ್ರಧಾನ ಕಾರ್ಯದರ್ಶಿ. ಅದರಿಂದ ಇವತ್ತು ನಮಗೆ ಕೃಷಿ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಅದಕ್ಕೆ ಕೃಷಿ ಇದೆಯಲ್ಲ, ನಮ್ಮ GDPಗೆ ಪ್ರಧಾನವಾಗಿ ವಂತಿಗೆಯನ್ನು ಕೊಡ್ತಕ್ಕಂಥ ವಿಭಾಗ ಬಹಳ ಪ್ರಮುಖವಾಗಿ 3 ವಿಭಾಗಗಳು ನಮಗೆ ನಮ್ಮ GDPಗೆ ಹೆಚ್ಚು ಉತ್ಪಾದನೆಯನ್ನು ಕೊಡ್ತೇವೆ. ಅದರಲ್ಲಿ ಕೃಷಿನೂ ಕೂಡ ಪ್ರಮುಖವಾದಂಥ ವಿಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಅದರಿಂದ ಕಾರ್ಮಿಕರು ಹೆಚ್ಚಾಗಿ ಇಲ್ಲಪ್ಪ ಇರೋದು ಅಂತಂದ್ರೆ ಕೃಷಿ ಮೇಲೇನೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರು ಜಾಸ್ತಿ ಇರ್ತಕ್ಕಂಥ. ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥದ್ದು. ಅವರೆಲ್ಲ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕಲ್ಲ. ಕೃಷಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಕೂಡ ಕೃಷಿ ಕಾರ್ಮಿಕರಿದ್ದಾರೆ. ಆದ್ರಿಂದ ಈ ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಗೊತ್ತಾಯ್ತೇನೆ ಗುಳಿಗೌಡ, ನೀನೇ ಸಲಹೆ ಕೊಟ್ಟಿದ್ದವನು. ಈಗಾಗಲೇ ವಿಶೇಷ ಅಧಿಕಾರಿಗಳ ಜೊತೆ ಮಾಡಲಿ, ಒಂದು ಮಾಡ್ರಿ. ಅದನ್ನು ಮಾಡಲಿಕ್ಕೆ ಹೇಳಿದ್ದೀನಿ. ಅದರಿಂದ ನಾವು ಈ ಅಸಮಾನತೆಯನ್ನು ತೊಲಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಕ್ಷೇತ್ರದಲ್ಲಿರ್ಬೋದು, ಕಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಬಡವರಿರ್ಬೋದು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿರ್ಬೋದು, ಇವರಲ್ಲಿರ್ತಕ್ಕಂಥ ಕೃಷಿ ಕ್ಷೇತ್ರ ಈ ಅಸಮಾನತೆ ಇದೆಯಲ್ಲ, ಈ ಅಸಮಾನತೆಯನ್ನು ತೊಗಿಸ್ಲಿಕ್ಕೋಸ್ಕರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆವು. 2013ರಿಂದ 2018ರವರೆಗೆ ನಮ್ಮ ಸರ್ಕಾರ ಇದ್ದಾಗ, ಮತ್ತೆ 2023ರಿಂದ ಇಲ್ಲಿವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಕೆಲವರಿಗೆ ಅಲ್ಲ. ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ನಾವು ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇದನ್ನ ಯಾರು ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜೋರ ಕೂಗ್ರೆಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಇದು. ಗೊತ್ತಾಯ್ತಾ? ಅಸಮಾನತೆ ತೊಲಗದೆ ಹೋದರೆ ಯಾವ ಸ್ವಾತಂತ್ರ್ಯ ಬಂದಿದೆ ನಮಗೆ, ಯಾರು ಅಸಮಾನತೆಯಿಂದ ನರಳುತ್ತಾರೆ ಅವರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಯಾವುದೇ ಕ್ಷೇತ್ರ ಇರಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಬಡತನದಲ್ಲಿದ್ದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರದೇ ಇದ್ದರೆ ಅವರನ್ನು ಸಬಲರನ್ನಾಗಿ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಬಡವರಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು, ಅದಕ್ಕೆ ಎಲ್ಲ ಮಹಿಳೆಯರು ಇಲ್ಲಿದ್ದಾರಲ್ಲ, ಮಹಿಳೆಯರು ಕೈ ಎತ್ತರಮ್ಮ ನೋಡೋಣ. ನಿಮ್ಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ಮಾಡಿದೀವಿ ಅಲ್ವಾ? ಏನ್ ಕೈ ಎತ್ತದೇ ಇಲ್ವಲ್ಲ ನೀವೆಲ್ಲ ಹೆಣ್ಮಕ್ಳು? ಗೃಹಲಕ್ಷ್ಮಿ 18 ಕೋಟಿ ಟಿಕೆಟ್ ತಗೊಂಡವ್ರೆ ಸರ್. 2.5 ವರ್ಷದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 18 ಕೋಟಿ ಟಿಕೆಟ್ ತಗೊಂಡವ್ರೆ ಸರ್. 18 ಕೋಟಿ ಫ್ರೀಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ನೀವು ಕೊಡ್ತಾ ಇದೀವಲ್ಲ, ಎಷ್ಟಪ್ಪ ಕೊಟ್ಟಿರೋದು? 4
4,46,000 ಮನೆ ಯಜಮಾನರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,958 ಕೋಟಿ ಕೊಟ್ಟಿದ್ದೀವಿ ಸರ್. 1,958 ಕೋಟಿ ಸರ್. 1,958 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ 1 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೀವಿ. 1 ಲಕ್ಷ. ನೀನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ, ನೀವು ತಿಳ್ಕೊಂಡಿರ್ಬೇಕು. 5,04,000 ಮನೆಗಳಿದ್ದಾವೆ ಸರ್. 4,98,000 ಮನೆಗಳಿಗೆ ಉಚಿತವಾದ ಕರೆಂಟ್ ಇದೆ ಸರ್. 5,04,000 ಮನೆಗಳು ಸರ್. 4,000 ಮನೆಗಳಿದ್ದಾವೆ. ಅದರಲ್ಲಿ 4,98,000 ಮನೆಗಳಿಗೆ 200 ಯೂನಿಟ್ ವರೆಗೆ ವಿದ್ಯುತ್ ಶಕ್ತಿ ಫ್ರೀ. 4,98,000 480 ಕೋಟಿ ಆಗಿದೆ ಸರ್. ಅದಕ್ಕೆ 480 ಕೋಟಿ. ಹೀಗೆ ನಾವು ಯಾಕೆ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಅದು ಸುಮ್ಮನಿರಪ್ಪ. ಈಗ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ದಾರೆ ಚೆಲುವರಾಯಸ್ವಾಮಿ, ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ನಮ್ದೇನು ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಬಿಟ್ಟಿದ್ದಾರೆ. ಮೆಕ್ಕೆಜೋಳ ಈಗ ಕಬ್ಬು FRP ನಿಗದಿ ಮಾಡೋರು ಯಾರು? FRP ನಿಗದಿ ಮಾಡೋರು? ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು. ಅದಕ್ಕೆ FRP ಅಂತ ಕರಿತೀವಿ. ಅದನ್ನ ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 10.25 ರಿಕವರಿಗೆ 3,550 ಕೋಟಿ 50,000 ರೂಪಾಯಿ 3,550 ರೂಪಾಯಿಗಳನ್ನ 1,550 ರೂಪಾಯಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಮತ್ತು ಕಟಿಂಗ್ ಚಾರ್ಜಸ್ಸು ಸೇರಿದೆ, ಹಾರ್ವೆಸ್ಟಿಂಗ್ ಮತ್ತೆ ಇದು ಸೇರಿದೆ. ಅದನ್ನು ತೆಗೆದ್ರೆ 2,750 ರೂಪಾಯಿ ಆಯಿತು. ನಾವು ಮಾಡಿದ್ದೀವಿ ಈಗ 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು, 50 ರೂಪಾಯಿ ನಾವು ಕೊಡ್ತೀವಿ. 100 ರೂಪಾಯಿ ಹೆಚ್ಚಾಗಿ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300 ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಮೆಕ್ಕೆಜೋಳನೂ ಕೂಡ ಹಿಂಗೆ ತೀರ್ಮಾನ ಮಾಡೋದು. ನಾನು ಚೆಲುವರಾಯಸ್ವಾಮಿ ನಾವೆಲ್ಲ ಕೂತ್ಕೊಂಡು HK ಪಾಟೀಲು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅವರು ಯಾಕೋ ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಬಟ್ ಆದರೂ ಬಿಡಲ್ಲ. ನಾವು ಹಿಂದೆ ಮುಂದೆ ಎಳೆದಾಡ್ತಾ ಇದ್ದಾರೆ, ಆದರೂ ಬಿಡಲ್ಲ. ಯಾಕೆ ಇವೆಲ್ಲ ಮಾಡಿದ್ದೀವಿ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ, ನನ್ನ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ. ರೈತರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ. ಅದರಿಂದ ರೈತರು ಮುಂದೆ ಬರಬೇಕು, ಅವರು ಸಬಲರಾಗಬೇಕಾದ್ರೆ ಬರೀ ಅಪ್ಪ ಹಾಕದ ಆಲದ ಮರದಲ್ಲಿ ನೇತಾಕೊಂಡು ನಮ್ಮ ಕಾಲದಲ್ಲಿ ಇದ್ದಂಥ ಕಾಲ ಇರಬಾರದು. ನಾನು ವ್ಯವಸಾಯ ಮಾಡ್ತಾ ಇದ್ದದ್ದು 67-68 ಬಿಟ್ಬಿಟ್ಟೆ. 1967-68 ಬಿಟ್ಟೆ, BSc ಪಾಸ್ ಮಾಡಿದಾಗ. ಆ ಕಾಲ ಬೇರೆ. ಈ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಬೆಳೆದಿರಲಿಲ್ಲ. ಆ ಕಾಲದಲ್ಲಿ, ಈ ಕಾಲದಲ್ಲಿ ಬೆಳೆದಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವೆಲ್ಲ ಮುಂದೆ ಬರಬೇಕು, ನೀವು ಬಲಾಢ್ಯರಾಗಬೇಕು ಅಂತ ಹೇಳಿ. ಈಗ ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಏನಪ್ಪ, ಎಷ್ಟು ದುಡ್ಡು ಕೊಟ್ಟಿರೋದು ನಾನು? 103 ಕೋಟಿ, 50 ಕೋಟಿ, ಒಂದು 53 ಕೋಟಿ ಎಲೆಕ್ಟ್ರಿಕ್ ಬಿಲ್ಲು, 10 ಕೋಟಿ ಅಷ್ಟೇ, 113 ಕೋಟಿ ಯಾಳೆ ಕೊಟ್ಟಿದ್ದೀರಾ. ಈಗ 60 ಕೋಟಿ ವಸೂಲು ಮಾಡಿದ್ದೀರಿ ಬಾಲ್ಯಂಗ್ ವಸೂಲು. 52 ಕೋಟಿ 63 ಲಕ್ಷ ಎಲೆಕ್ಟ್ರಿಸಿಟಿ ಮನ್ನಾ ಮಾಡಿದ್ದೀರಿ ಸರ್. ಎಲೆಕ್ಟ್ರಿಸಿಟಿ ಮನ್ನಾ, ಶುಗರ್ ಫ್ಯಾಕ್ಟ್ರಿಗೆ 52 ಕೋಟಿ, 10 ಕೋಟಿ ಎಕ್ಸ್ಟ್ರಾ ಎಲ್ಲ ಯಾಕೆ ಮಾಡಿದೆ ಅಂತಂದ್ರೆ,
ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ. ಅದು ಉಳಿಬೇಕು, ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಈಗ ಈಗ ಆಧುನೀಕರಣಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚಲುವಣ್ಣ ಅವರು ಬಾಯ್ಲಿಂಗ್ ಹೌಸ್ ಮಾಡಬೇಕು ಅಂತ ಒಳ್ಳೆ ಹಸಿರು ಮಾಡಿದ್ರು ಸರ್. ಅದನ್ನು ಮಾಡ್ಕೊಂಡು ನೀವು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಇಳುವರಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಬಾಯ್ಲಿಂಗ್ ಹೌಸ್ ಮಾಡ್ಕೊಳ್ಳೋಣ. ಬಟ್ ಈಗ ಮಹಾರಾಷ್ಟ್ರದಲ್ಲಿ 13-14 ಇಳುವರಿ ಇದೆ. ನಮ್ಮಲ್ಲಿ ಎಷ್ಟಿದೆ? 4, 5 ಅಲ್ಲ, 9.5. ಬೇರೆ ಫ್ಯಾಕ್ಟ್ರಿ 8, ನಮ್ದು 7. ಇಲ್ಲ, ನಿಮ್ದು 9.5. ಮಂಡ್ಯ 9.1, 9.2. ಪಾಂಡವಪುರ ಬಹಳ ಕಡಿಮೆ, 8-8.5 ಇದೆ. ಅದಕ್ಕೆ 13 ಇಲ್ಲಿ, 14 ನಿಮ್ದು 8.5, 9.5 ಇದೆ. ಸೊ ಅದರಿಂದ ನಿಮಗೆ ಕಬ್ಬಿನ ರೇಟು ಕೂಡ ಕಡಿಮೆ ಬರ್ತದೆ. ಯಾಕಂದ್ರೆ ಇಳುವರಿ ಆಧಾರದ ಮೇಲೆ ಫ್ಯಾಕ್ಟರಿಯವರು ಕಬ್ಬನ್ನು ಖರೀದಿ ಮಾಡ್ತಕ್ಕಂಥದ್ದು. ಆದ್ರಿಂದ ಹೆಚ್ಚು ಇಳುವರಿ ಬರ್ತಕ್ಕಂಥ ಕಬ್ಬುಗಳನ್ನು, ಮಣ್ಣಿನ ಗುಣ ಇರ್ಬೋದು, ಆದರೂ ಕೂಡ ಹೆಚ್ಚು ಇಳುವರಿ ಬೆಳೀತಕ್ಕಂಥ, ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನ ರೇಷನ್ನ ನೀವು ಮಾಡಬೇಕು, ತಳಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಯೂನಿವರ್ಸಿಟಿಯವರು ಹೇಳಬೇಕು. ಎಲ್ಲವನು ಅರುಣಿ ಕುಮಾರ್, ಇಲ್ಲಿ ಕಬ್ಬಿನ ಇಳುವರಿ 9.5 ಇದೆ, ಮಹಾರಾಷ್ಟ್ರದಲ್ಲಿ 13-14 ಇದೆ. ಏನು ವ್ಯತ್ಯಾಸ ಯಾಕಿದೆ ಅಂತ ಅನ್ನೋದನ್ನ ಪತ್ತೆ ಹಚ್ಚಬೇಕು, ನೀವು ಸಂಶೋಧನೆ ಮಾಡಬೇಕು. ಯಾಕಂದ್ರೆ ಕಬ್ಬು ಬೆಳೀತಕ್ಕಂಥ ಪ್ರಮುಖವಾದಂಥ ಜಾಗ ಇದು ಮಂಡ್ಯ ಜಿಲ್ಲೆ, ಅದಕ್ಕೋಸ್ಕರ ಮಾಡಬೇಕು. ಈಗ 9.5 ಎಲ್ಲಿ, 13-14 ಎಲ್ಲಿ? ಅದೇಪ್ಪ ತಳಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ, ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿ. ಸೊ ಇದೆಲ್ಲ ಮಾಡಿದ್ರೆ ಕೃಷಿ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು, ಅದಕ್ಕೆ ಭತ್ತದ ತಳಿಗಳನ್ನು ಕೂಡ ಹೊಸ ಹೊಸ ತಳಿಗಳನ್ನು ಮಾಡಿ. ಈಗ ನೀವು ಫಿಲಿಪೈನ್ಸ್ನಲ್ಲಿ ಇದೆಯಲ್ಲ, ಅಲ್ಲಿ ತರಿಸಿ, ಅಲ್ಲಿಂದ ಅಲ್ಲಿ ತಳಿಗಳೆಲ್ಲ ತರಿಸಿ, ಅಲ್ಲಿಗೆ ಹೋಗಿ ನೋಡಿದ್ದೀರಾ? ಹೋಗಿ ಹೋಗಿದ್ದೀರಾ? ಮಾಡಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಮಾಡಬೇಕು. ಆಮೇಲೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಸಮಗ್ರ ಕೃಷಿಯನ್ನ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಏನ್ ಮಾಡ್ತಾರೆ? ಭತ್ತ ಬೆಳೆದ್ರೆ ಬರೀ ಭತ್ತನೇ ಬೆಳೆಯೋದು, ಜೋಳ ಬೆಳೆದ್ರೆ ಬರೀ ಜೋಳನೇ ಬೆಳೆಯೋದು, ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು, ಕಬ್ಬು ಬೆಳೆದ್ರೆ ಬರೀ ಕಬ್ಬನ್ನೇ ಬೆಳೆಯೋದು. ಬೇರೆ ಬೇರೆ ತಳಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಸೊ ಅದನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ವಿಶ್ವವಿದ್ಯಾನಿಲಯ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಯಾಕೆ ಮಾಡೋದು ಅಂತ, ಮಂಡ್ಯದಲ್ಲೇ ಯಾಕೆ ಮಾಡೋದು ಅಂತಂದರೆ, ಮಂಡ್ಯ ಕೃಷಿಗೆ ಭಾಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜಿಲ್ಲೆ. ಅದಕ್ಕೋಸ್ಕರವಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕೃಷಿ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.